ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ 50ನೇ ಶ್ಲೋಕ. ಸದ್ಗುರೋರ್ನ ವಿರಹಂ ಸಹ ಮಾನಃ ಸತ್ಯತೀರ್ಥಯತಿರನ್ವಗಮತ್ತಂ ಯಸ್ತ್ರಿವಾರಮಿತರಾಸುತಶಾಖಾಸು ಅರ್ಥಮಗ್ರ್ಯಮಶೃಣೋತ್ಪುರು ಸಂಖ್ಯಾತ್. ಹಿಂದೆ ಹೇಳಿದಂತೆ ಆಚಾರ್ಯರು ಉತ್ತರ ಬದರಿಗೆ ಹೋಗಬೇಕು ಅಂತ ಶಿಷ್ಯರಿಗೆ ಹಿತನುಡಿಯನ್ನು ಹೇಳಿ ಅಲ್ಲಿಂದ ಹೊರಟರು ಹಾಗೆ ಅಂತ. ತದನಂತರ ಏನಾಯಿತು ಹಾಗೆಂದ್ರೆ, ಯಹ ಸತ್ಯತೀರ್ಥಯತಿ, ಆಚಾರ್ಯರಿಗೆ ಅನೇಕ ಶಿಷ್ಯರು, ಸನ್ಯಾಸಿಗಳು ಶಿಷ್ಯರು, ಗೃಹಸ್ಥ ಶಿಷ್ಯರು ಅಂತೆಲ್ಲ ಶಿಷ್ಯರು. ಅವರಲ್ಲಿ ಸನ್ಯಾಸ ಶಿಷ್ಯರು, ಸತ್ಯತೀರ್ಥ ಅಂತ ಅವರ ಹೆಸರು. ಅವರು ಎಂಥವರು ಹಾಗೆಂದ್ರೆ, ಐತರೇಯ ಉಪನಿಷತ್ತು ಅಂದರೆ ಪರಮಾತ್ಮನ ರೂಪ ಮಹಿದಾಸ ಅಂತ ಒಂದು ರೂಪ ಇದೆ. ಮಹಿದಾಸ ಅಂತ ಅವರಿಂದ ನೋಡಲ್ಪಟ್ಟ ಒಂದು ಶಾಖೆ. ಇತರಾದೇವಿಯ ಮಗ ಮಹಿದಾಸ ಅಂತ ಪರಮಾತ್ಮನ ಅವತಾರ ಅದು. ಇತರಾದೇವಿಯಲ್ಲಿ ಹೇಗೆ ದೇವಕಿಯಲ್ಲಿ ಕೃಷ್ಣ ಅವತಾರ ಮಾಡಿದನೋ ಅದೇ ಥರ ಇತರಾದೇವಿಯಲ್ಲಿ ಮಹಿದಾಸ ಎಂಬ ರೂಪದಿಂದ ಪರಮಾತ್ಮ ಅವತಾರ ಮಾಡಿ ಆ ಒಂದು ವೇದಕ್ಕೆ ದ್ರಷ್ಟೃವಾಗಿದ್ದಾರೆ. ಅದರಿಂದ ಇತರಾಸುತ ಶಾಖಾ ಅಂದರೆ ಐತರೇಯ ಶಾಖಾ ಅಂತ ಹೇಳ್ತೀವಿ. ಆ ಒಂದು ಅರ್ಥವನ್ನ, ಅಗ್ರ್ಯಂ ಅರ್ಥಂ, ಶ್ರೇಷ್ಠವಾದ ಆ ಉಪನಿಷತ್ತಿನ ಅರ್ಥವನ್ನ ಆಚಾರ್ಯರಿಂದ ತ್ರಿವಾರಂ ಅಶೃಣೋತ್, 3 ಬಾರಿ ಕೇಳಿದವರಂತೆ. ಒಂದು ಬಾರಿ ಉಪನಿಷತ್ತು ಅರ್ಥ ಕೇಳೋದೇ ಕಷ್ಟ ಇದೆ. ಆ ಥರ ಆಚಾರ್ಯರ ಮುಖದಿಂದ 3 ಬಾರಿ ಕೇಳಿದವರು ಅಂಥ ಪುಣ್ಯವಂತರು ಅಂತ ಅರ್ಥ. ಅಂತಹ ಸತ್ಯತೀರ್ಥ ಯತಿ. ಮತ್ತೇನೋ 3 ಬಾರಿ ಕೇಳಿದ್ರು ದಡ್ರು ಅಂತ ತಿಳ್ಕೋಬಾರ್ದು. ಆ ಶಾಸ್ತ್ರ ಮೇಲಿಂದ ಮೇಲೆ ಆಚಾರ್ಯರ ಮುಖದಿಂದ ಕೇಳ್ತಾ ಇರಬೇಕು. ಹೊಸ ಹೊಸ ಅರ್ಥಗಳು ಬರ್ತಾ ಇರುತ್ತವೆ ಅದಕ್ಕೆ. ನಾವು ಕೇಳ್ತೀವಿ ನೋಡಿ, ವಿಜೇಂದ್ರ ಸ್ವಾಮಿಗಳಿಗೆ ವ್ಯಾಸರಾಜರು 9 ಬಾರಿ ಸುಧಾಪಾಠ ಮಾಡಿದ್ರು ಹಾಗೆ ಅಂತ. ಹೊಸ ಹೊಸ ವಿಚಾರ, ಅದು ಬಿಟ್ಟು ಇನ್ನು ಯಾವ ವಿಚಾರವೂ ಇರೋದಿಲ್ಲ ಅವರಿಗೆ. ಆಚಾರ್ಯರು ಹೀಗೆ ಹೇಳಿದ್ದಾರೆ, ಜಯತೀರ್ಥರು ಹೀಗೆ ಹೇಳಿದ್ದಾರೆ, ಇಷ್ಟೇ ವಿಚಾರ ಅವರಿಗೆ. ಅದೇ ಥರ ಇವರು ಕೂಡ 3 ಬಾರಿ ಐತರೇಯ ಉಪನಿಷತ್ತಿನ ಅರ್ಥವನ್ನು ಶ್ರವಣ ಮಾಡಿದವರು ಇವರು. ಅವರಿಗೆ ಗುರುಗಳು ಅಂದ್ರೆ ಭಾರಿ ಇಷ್ಟ. ಗುರುಗಳು ನಮ್ಮನ್ನ ಬಿಟ್ಟು ಹೋಗ್ತಾರೆ, ಉತ್ತರ ಬದರಿಗೆ ಹೋಗ್ತಾರೆ ಅಂತ ಅವರ ವಿರಹವನ್ನ ಸಹನೆ ಮಾಡ್ಲಿಕ್ಕಾಗಲ್ಲವಂತೆ. ನ ಸಹಮಾನಃ ಅಂದ್ರೆ ಆಚಾರ್ಯರನ್ನು ಬಿಟ್ಟು ನಾನು ಇರ್ಲಿಕ್ಕಾಗಲ್ಲ ಅಂತ ಅವರು ಏನ್ ಮಾಡಿದ್ರು, ತಮ್ ಶ್ರೀಮಧ್ವಂ ಅನ್ವಗಮತ್, ಆಚಾರ್ಯರನ್ನು ಹಿಂಬಾಲಿಸ್ಕೊಂಡು ಅವರು ಹೋಗ್ಬಿಟ್ರು. ಸತ್ಯತೀರ್ಥರು ಕೂಡ ಹೊರಟು ಹೋದ್ರು. ಅತ್ರ ಇತರಾಸುತ ಶಾಖಾ ಸ್ವರ್ಥಂ ಇತಿ ಏಕಪದತ್ವೇ ಅರ್ಥಸ್ಯ ಸುಶಬ್ದೇನ ಅಗ್ರ್ಯೋತ್ವಕ್ತೆ ಪುನರಗ್ರ್ಯ ಪದಯ್ಯ ವೈಯರ್ಥ್ಯಂ ಸ್ಯಾತ್ ಅಂತ. ಒಟ್ಟು ಸತ್ಯತೀರ್ಥರು ಅವರು ಹಿಂಬಾಲಿಸ್ಕೊಂಡು ಹೋದರು ಅಂತ. ಆಗೇನಾಯಿತು, ದುರ್ಗ ಮಾರ್ಗ ಗದಮಪ್ಯನುಧಾವನ್ನಾಪಸೋಯಮರುಣೀ ಭವತೀನೇ ಲೀಲಯಾ ಸಜವಮಾಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರಶಿಲಾಸು. ಸಹ ಸತ್ಯತೀರ್ಥ ದುರ್ಗ. ಅದು ಉತ್ತರ ಬದರಿ ಎಂಬ, ಅದು ಬದರಿ ಹೋಗೋದೇ ಕಷ್ಟ ಇದೆ. ಇನ್ನು ಉತ್ತರ ಬದರಿ ಇನ್ನೂ ಕಷ್ಟ ಇದೆ. ಗಂತುಂ ಅಶಕ್ಯ ಮಾರ್ಗ, ಅಂಥ ಮಾರ್ಗದಲ್ಲಿ ಆಚಾರ್ಯರನ್ನು ಹಿಂಬಾಲಿಸಿಕೊಂಡು ಅನುಧಾವನ್, ಅನುಸರಿಸಿಕೊಂಡು ವಿಳಂಬ ಮಾಡದೆ ಅವರು ಕೂಡ ಓಡಿ 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 ಹೋಗ್ತಾ ಇದ್ರು. ಇನೇ ಸೂರ್ಯೇ ಅರುಣೀ ಭವತಿ ಸತಿ, ಸೂರ್ಯ ಕೆಂಪಾದ ಅಂದರೆ ಏನರ್ಥ, ಸೂರ್ಯ ಮುಳುಗಕ್ಕೆ ಶುರುವಾದ ಅಂತ ಅರ್ಥ. ಅಸ್ತಾಭಿಮುಖೇ ಸತಿ ಇತಿ ಯಾವತ್ ವಿಗತಾಶ್ರಯ ಯಸ್ಯ ವ್ಯಾಶ್ರಯಂ ಅಂತರಂ ಮಧ್ಯಂ ಯಾಸಾಂತ ವ್ಯಾಶ್ರಯಂತಹ ಸುದೂರೇ ಸ್ಥಿತ. ಆದರೂ ಕೂಡ ಏನಾಯಿತು, ಆಚಾರ್ಯರು ಮುಂದೆ ಮುಂದೆ ಹೋಗ್ಬಿಟ್ರು. ಇವರಿಗೂ ಆಚಾರ್ಯರಿಗೂ ತುಂಬ ಗ್ಯಾಪ್ ಇದೆ. ಬೆಳಿಗ್ಗೆಯಿಂದ ಎಷ್ಟೊತ್ತಿಗೆ ಹೊರಟರು ಗೊತ್ತಿಲ್ಲ. ಸೂರ್ಯ ಮುಳುಗುವ ತನಕ ಹೋಗಿದ್ದಾರೆ. ಆ ಸತ್ಯತೀರ್ಥರಿಗೂ ಮಧ್ವಾಚಾರ್ಯರಿಗೂ ಗ್ಯಾಪ್ ತುಂಬಾ ಆಗೋಯ್ತು. ಹಿಂಬಾಲಿಸ್ಕೊಂಡು ಹೋದರೂ ಕೂಡ. ಸುದೂರ ಶಿಲಾಹ ಪರಿಘಾರೂಪಾಸು ಶಿಲಾಸು ಲೀಲಯ ಅನಾಯಾಸೇನ ಜವೇನ ವೇಗೇನ ಸಹಿತಂ ಯಥಾ ಭವತಿ ಸಜವಂ ಆಕ್ರಮಮಾಣಂ ಆಪ್ಲುತ್ಯ
ಆಪ್ಲುತ್ಯಾಕ್ರಮ್ಯ ಗಚ್ಚಂತಂ ಇತಿ ಭಾವಃ ನ ಆಪ. ಅಂದರೆ ಸಾಯಂಕಾಲ ಪರ್ಯಂತಂ ಅನುಧಾವನ್ನಪಿ ಸಾಯಂಕಾಲೇ ಪ್ರಾಪ್ತೆ ಸತಿ ಸಜವಂ ಗಚ್ಚಂತಂ ಸ್ವಯಂ ತತಃ ಪರಂ ನ ಅನುಜಗಾಮ. ಸಾಯಂಕಾಲ ತನಕ ಹಿಂಬಾಲಿಸಿಕೊಂಡು ಹೋದರೂ ಕೂಡ ಆಚಾರ್ಯರು ಹೋಗುವ ಜಾಗಕ್ಕೆ ಅವರಿಂದ ಮುಟ್ಲಿಕ್ಕಾಗಿಲ್ಲ ಹಾಗೆ ಅಂತ. ಆದರೆ ಆಚಾರ್ಯರು ಹೇಗೆ ಹೋದರು? ಲೀಲೆಯ ಸಜವಂ ಆಕ್ರಮ. ಲೀಲೆಯಿಂದ ಆಚಾರ್ಯರು ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ಹಾರಿ ಹಾರಿ ಹೋಗ್ತಾ ಇದ್ರು. ಅವರು ವಾಯುದೇವರ ಅವತಾರ. ಅವರು ವೇಗವಾಗಿ ಹೋಗ್ತಾ ಇದ್ರು. ಇವರಿಗೆ ಪಾಪ ಹಿಂಬಾಲಿಸ್ಕೊಂಡು ಹೋಗೋದು ಕಷ್ಟ ಆಯಿತು. ಸಾಯಂಕಾಲ ಆದರೂ ಕೂಡ ಮುಟ್ಲಿಲ್ಲ, ಕತ್ಲಾಗೋಯ್ತು, ಸೂರ್ಯ ಕೆಂಪಾದ ಅಂತ. ಹಾಗೇನಾಯಿತು? ಮುಂದಿನ ಶ್ಲೋಕ. ನಿವೃತ್ತ ವಪುಷಾ ಗುರುನಾರಾತ್ ಪಾಣಿನಾ ಹ್ಯಭಿನಯೇನ ಸುನುನ್ನಃ ತ್ರಸ್ತಧೀರತಿ ಯಯೌ ಸಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಆನಿವೃತ್ತ ವಪುಷಾ ಗುರುಣಾ ಆರಾತ್ ಪಾಣಿನಾ ಹಿ ಅಭಿನಯೇನ ಸುನುನ್ನಃ ತ್ರಸ್ತಧೀಃ ಅತಿಯಯೌ ಸಹ ಮುಹೂರ್ತಾತ್ ತದ್ದಿನೋಪಗತ ಮಾರ್ಗಂ ಅಶೇಷಂ. ಆನಿವೃತ್ತ ವಪುಷಾ ಪೃಷ್ಠಭಾಗೆ ದ್ರಷ್ಟುಂ ಈಶತ್ ಕಿಂಚಿತ್ ಇತಿ ಯಾವತ್ ನಿವೃತ್ತಂ ಪರಾವೃತಂ ವಪುಃ ದೇಹ ಯಸ್ಯ. ಆನಿವೃತ್ತ ವಪುಃ ತೇನ ಅಂದ್ರೆ ಆಚಾರ್ಯರು ತಿರುಗಿ ನೋಡಿದ್ರಂತೆ. ಸತ್ಯತೀರ್ಥರು ಹಿಂಬಾಲಿಸಿಕೊಂಡು ಬರೋದನ್ನ ಆಚಾರ್ಯರು ತಿರುಗಿ ನೋಡಿ ಗುರುಣ ಮಧ್ವಾಚಾರ್ಯನ ಕರ್ತ್ರ ಅಭಿನಯೇನ ಸ್ವಮನೋಭಿಪ್ರಾಯ ಸೂಚಕೇನ ತನ್ನ ಮನಸ್ಸಿನ ಅಭಿಪ್ರಾಯವನ್ನ ಸತ್ಯತೀರ್ಥರಿಗೆ ಹೇಳಬೇಕಾಗಿದೆ. ಅದರಿಂದ ನೀನು ವಾಪಸ್ ಹೋಗು ಹಾಗೆ ಅಂತ ಕೈಯನ್ನ ಹಿಂಬಾಲಿಸಿ ವಾಪಸ್ ಹೋಗುವಂತೆ ಕೈಯಲ್ಲಿ ಸನ್ನೆ ಮಾಡಿದರು. ಆಗ ಆರಾತ್ ಪಾಣಿನ ಸುನುನ್ನಃ. ಆಚಾರ್ಯರು ಎಲ್ಲೋ ಇದ್ದಾರೆ, ಸತ್ಯತೀರ್ಥರು ಎಲ್ಲೋ ಇದ್ದಾರೆ, ಆದರೂ ಕೂಡ ಕೈಯಿಂದ ಹಿಂದೆ ತಿರುಗಿ ಹೋಗುವಂತ ಒಂದು ಸೂಚನೆ ಮಾಡಿದ ಮಧ್ವಾಚಾರ್ಯರು. ಅದರಿಂದ ಪ್ರೇರಿತರಾಗಿ ಸತ್ಯತೀರ್ಥರು ತ್ರಸ್ತದೀಶ್ಚ ವ್ಯಾಘ್ರಾದಿಭ್ಯ ಭೀತಾದೀಹಿ ಬುದ್ಧಿ. ಎಲ್ಲಿ ಹುಲಿಗಿಲಿ ಇದೆಯೋ ಪಾಪ ಹೆದರಿದ್ದಾರೆ ಬೇರೆ. ಅವರು ಮಧ್ಯದಲ್ಲಿ ಇದ್ದಾರೆ, ಏನು ಹುಲಿಗಿಲಿ ಬಂದುಬಿಟ್ರೆ ಏನ್ ಮಾಡೋದು ಅಂತ ಹೆದರಿದವರಾಗಿ ಆ ಥರ ಇದ್ದ ಸತ್ಯತೀರ್ಥರು ಆಚಾರ್ಯರು ಯಾವಾಗ ಈ ತರ ಸನ್ನೆ ಮಾಡಿದರೋ, ವಾಪಸ್ ಹೋಗು ಅಂತ ಸನ್ನೆ ಮಾಡಿದರೋ, ಆಗ ತದ್ದಿನೋಪಗತ ಮಾರ್ಗಂ, ಹಗಲೊತ್ತಿನಿಂದ ಏನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಉದಯ ಆರಭ್ಯ ಅಂತ ಬರೀತಾರೆ. ಸೂರ್ಯೋದಯ ಆರಂಭದಿಂದ ಸಾಯಂಕಾಲ ಪರ್ಯಂತ ಅಂತ ಬರೀತಾರೆ. ಅಷ್ಟು ದೀರ್ಘಕಾಲದ ಯಾತ್ರೆ ಅದು. ಅಷ್ಟು ದೂರ ದಾಟಿ ಬಂದಿದ್ದಾರೆ. ವಿಶಾಲ್ ಬದರಿಯಿಂದ ಅಷ್ಟು ಮುಂದಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಆ ಮಾರ್ಗವನ್ನ ಉಪಗತಂ ಪ್ರಯಾತಂ ಮಾರ್ಗಂ ಅಶೇಷಂ, ಅದೆಲ್ಲವನ್ನು ಕೂಡ ಮುಹೂರ್ತಾತ್ 2 ಘಟಿಕಾ ಕಾಲ. ಒಂದು ಮುಹೂರ್ತ ಅಂದ್ರೆ ಎಷ್ಟು? 48 ನಿಮಿಷ. 48 ನಿಮಿಷದಲ್ಲಿ ಅತಿಯಯೋ ಬಂದು ಸೇರಿದರು ಅಂತ ಹೇಳ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನು ಬಂಡೆ ಮೇಲೆ ಹತ್ತುಕೊಂಡು ಹೋಗಿದ್ದಾರೆ, ಆಚಾರ್ಯರು ಈ ತರ ವಾಪಸ್ ಹೋಗುವಂತ ಸನ್ನೆ ಮಾಡಿದ್ದಕ್ಕೆ ಒಂದು ಮುಹೂರ್ತ ಕಾಲದಲ್ಲಿ ಬಂದು ಅವರು ಆ ವಿಶಾಲ್ ಬದರಿ ಕ್ಷೇತ್ರಕ್ಕೆ ಬಂದುಬಿಟ್ರು ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ದಕ್ಷಿಣ ಬದರಿಗೆ ಬಂದರು ಅಂತ, ಸುರಕ್ಷಿತವಾಗಿ ಸತ್ಯತೀರ್ಥರು ಬಂದು ಸೇರಿದರು ಅಂತ ಹೇಳ್ತಾರೆ. ನಿವೃತ್ತ ವಪುಷಾ ಗುರುನಾರಾತ್ ಪಾಣಿನಾ ಹ್ಯಭಿನಯೇನ ಸುನುನ್ನಃ ತ್ರಸ್ತಧೀರತಿ ಯಯೌ ಸಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಿಯೇ.